ಬಿದ್ದದಷ್ಟೇ ಎದಳನೇ ಹೋಲ್ಲ. ಮಕ್ಕಳಂಗೆ ಮಕ್ಕಳ ನನಗೂ ನೋಡಿ ನೋಡಿ ಸಾಕಾಗೋಯ್ತು ಕಣ, ಎದಳನೇ ಹೋಲ್ಲ. ಬಾರಬೆ ಹಾಸ್ಪಿಟ್ಲ್ಗಾರ ಕರ್ಕೊಂಡು ತೋರ್ಸಮ್ಮ. ಏನಾಗುತ್ತೆ ಏನ್ಬಿಟ್ಟೈತೆ ಹಾಸ್ಪಿಟ್ಲ್ಗಾರ ಹೇಳ್ತಾರ. ಎದಕ್ಕೆ ಹಿಂಗೆ ಹೇಳ್ತಿ? ಬಾರಬೆ. ಎಲ್ಲವ ಹಾಸ್ಪಿಟ್ಲಿಗೆ ರೊಕ್ಕ ಇಟ್ಟು ಕರ್ಕೊಂಡೋಗಿ ತೋರ್ಸಕ್ಕ. ಅಯ್ಯಮ್ಮ ಯಾರ್ತವ್ರ ಒಂದು 500 ರೂಪಾಯಿ ಇಸ್ಕೊಂಬತ್ತೀನಿ ಅಂತ ಹೋಗೋಳೆ. ಯಾರು 500 ರೂಪಾಯಿ ಕೊಟ್ರೆ ಹೋಗಿ ತೋರ್ಸ್ಕೊಬರೋ ಮತ್ತೆ ಇರಪ್ಪ. ಅಲ್ಲ ಬೇ ಅಪ್ಪ ಯಾಕೆ ಹಿಂಗೆ ಕಂಡು ಪೂರ್ತಿ ಕುಡ್ದೆ ಹಿಂಗೆ ಬರ್ತಾನ? ಮನ್ಯಾಗ ಯಾರಿಗೂ ನೆಮ್ಮದಿ ಕೊಡೋಲ್ಲಲ್ಲ. ಯಾಕಬ್ಬೆ? ಏನಪ್ಪ ಮಾಡ್ತಿ? ಎಲ್ಲ ಚಟ ಕುಡ್ದು ಎಲ್ಲ ಚಟ ಕಲ್ತ್ಕೊಂಡಿರ್ತಾರೆ. ಯಾರು ಏನು ಮಾಡೋಕ್ಕಾಗಕ್ಕಿಲ್ಲ. ಇವಾಗ ನಾ ಕರ್ಕೊಂಡೋಗಿ ತೋರಿಸಿ ಬುಡ್ಸ್ ಬರ್ತೀನಿ. ಮತ್ತೆ ಒಂದು ತಿಂಗ ಸುಮ್ಮನೆ ಇರ್ತಾನೆ, ಜ್ವರ ಹೋಗೋ ಮಟ್ಕ ಮತ್ತೆ ಹೋಗಿ ಕುಡ್ದು ಬರ್ತಾನೆ. ನನ್ನ ಹಣೆ ಬರ ಬರ್ದಿರೋದೇ ಇಷ್ಟಕ್ಕವ. ಏನು ಮಾಡ್ತೀಯಪ್ಪ? ಅಯ್ಯೋ ಭಾಗ್ಯಂಟಿ, ಇದೇನಂಟಿ ಆಗಿರೋದು? ಭಗೀರಥ ಅಂಕಲ್ಗೆ ಏನಾಗೈತಿ? ಈ ತರ ಮಕ್ಕೊಂಡ್ಬಿಟ್ಟಾರ, ಏನಾಗೈತಂಟಿ? ಆಂಟಿ ಹೇಳಿ ಆಂಟಿ, ಏನಾಯ್ತಂಟಿ? ಚಂದ್ರಿಕಾ ಏನಂತ ಹೇಳವ ಮಗ? ನೋಡು ಹೆಂಗಾಗವನೆ. ಕುಡ್ದು ಬಿದ್ದವನ ಕಡೆ ಎತ್ತೆ ಹೇಳ್ತಿಲ್ಲ. ನನಗಂತೂ ಬ್ಯಾಸತ್ತೋಗ್ಬಿಟ್ಟದೆ. ನಿಮಗೆ ಬೇರೆ ಮನೆ ಕೊಡ್ತೀವಿ ಅಂತಂದವ, ಕೊಟ್ಟರೆ ಇಲ್ಲ. ಇನ್ನು ಆಗ್ಲೇ ನೋಡು ಕುಡ್ದು ಹೆಂಗೆ ಬಂದು ಬಿದ್ದವನೆ. ನನಗಂತೂ ದಿಗ್ಲುಟ್ಟಕ್ಕೆ ನಿಂತುಬಿಟ್ಟೈತೆ ಕಡೆ. 1 ರೂಪಾಯಿ ಕೈಯಾಗ ರೊಕ್ಕಿಲ್ಲ. ಏನು ಮಾಡೋದು ಏನು ಬಿಡೋದು ಒಂದು ಅರ್ಥನೇ ಆಗ್ತಿಲ್ಲ ಕಡೆ ಕುಡ್ಕೊಂಡು ಸವಸದಿಂದ. ಅಯ್ಯೋ ಮತ್ತೆ ನಾವೆಲ್ಲ ನನ್ನ ಗಂಡನ ಕೆಲಸ ಜಾಸ್ತಿ ಕರ್ಕೊಬಂದಲ್ಲ ತಾಯಿ. ಒಂದು ಪವನಚಾರು ಹೇಳ್ಬೇಕು ತಾನೆ. ನನ್ನ ಗಂಡಂಗೆ ಹಿಂಗೆ ಆಗದೆ ಅಂತೇಳಿ ಯಾವತ್ತಾಯ್ತು? ಒಂದು ಪವನಚ್ಚ ಹೇಳ್ಬೇಕಿತ್ತಪ್ಪ ನಮ್ಮಪ್ಪಂಗೆ. ನಮ್ಮಪ್ಪ ನೆನ್ನೆ ಹೇಳ್ದ 50 ವರಿ ಅಂತೇಳಿ. ನೋಡು ಹೆಂಗಾಗ್ಬಿಟ್ಟದೆ. ಮನೆ ನೋಡುವ ಅನ್ಕೊಬಂದ್ರೆ ಹಿಂಗಾಗ್ಬಿಡ್ತಲ್ಲವ. ಯಾವುದು ಹೊಸ ಮನೆನ ಹಳೆ ಮನೆ ತವಿದ್ರಿ. ನಾವು ಅಲ್ಲಿಗೆ ಹೋಗಿದ್ವ ರೋಡನ್ ತಕ್ಕ. ಅಲ್ಲಿದ್ದಿಲ್ವ ಇರುವಂಬಿಟ್ಟು ಇಲ್ಲಿಗೆ ಬಂದು ನೀನು ಇಲ್ಲೇ ಏನು ಹಿಂಗೆ ಕಣ್ಕೊಂತಿ? ಮನೆ ಕೇನಾರು ಕೊಡು, ಒಂದು ಮನೆನಾರು ನೋಡ್ಕೊಂಡು ಹೋಗ್ತೀವಿ ನಾವು. ಅಲ್ರಿ ಅತ್ತರ, ಯಾಕ್ರಿ ಹೆಂಗ್ ಆಡ್ತೀರಿ? ಇವಾಗ ಏನಾಗ್ಬಿಡ್ತು ಅಂತ ಹಿಂಗ ಆಡ್ತೀರಿ? ಎದಕ್ಕೆ ಹಿಂಗ ಆಡ್ತಿದ್ದೀರಿ? ಮನೆ ತಾನೆ ಇವತ್ತೆಲ್ಲ ನಾಳೆ ಕೊಡ್ತೀವಿ. ಏನ್ ಅವಸರ ಇತ್ತೇನ ಅದು? ಎದಕ್ಕತ್ತೆ ಹಿಂಗ ಅಂತಿದ್ದೀರಿ? ಹೌದು ಕಣ, ಇವತ್ತೆಲ್ಲ ನಾಳೆ ನೋಡ್ಕೊಂಡು ನಿಂತ್ಕೊಳಕ್ಕೆ ದಿನ ಕೆಲಸ ಬಿಟ್ಟು ನಿಂತ್ಕೊಂತಾರೆ. ನನ್ನ ಗಂಡ ಗೌರ್ಮೆಂಟ್ ಕೆಲಸದಾಗ ಸ್ಕೂಲ್ ಮೇಸ್ಟ್ರು ಅನ್ನೋದು ನಿನಗೂ ಗೊತ್ತು ತಾನೆ. ಸ್ಕೂಲ್ ಮೇಸ್ಟ್ರಕ್ಕಪ್ಪ ನನ್ನ ಗಂಡ. ಎಷ್ಟು ಚೆನ್ನಾಗಿ ಮೇಷ್ಟ್ರು ಪಾಠ ಮಾಡ್ತಾನೆ ಅಂತ ಗೊತ್ತು ತಾನೆ ನಿನಗೂ. ದಿನ ಆಗ್ಲೆಲ್ಲ ಬಿಟ್ಟು ನಿಂತ್ಕೊಳಕ್ಕದ್ದೆ. ಅಲ್ಲ ಕಣತೆ, ನಾಳೆ ಸ್ವತಂತ್ರ ದಿನಾಚರಣೆ ತಾನೆ. ಮಾಮಂಗ ಹೆಂಗ ಬಹಳ ಕೆಲಸ ಇರಕ್ಕಿಲ್ಲ. ಇದು ಮೇಷ್ಟ್ರ ಮಾಮಂಗ ಹೆಂಗಾರು ಮಾಡ್ತಿ ತಪ್ಪ ಬರ್ತಿತ್ತು. ಇವತ್ತು ನಮ್ಮ ಅಪ್ಪಂಗ ಹುಷಾರಿಲ್ಲ. ನಮ್ಮ ಅಮ್ಮನ ಹತ್ರ ಹಿಂಗ ಅಂದ್ರೆ ನಾನ್ ನೋಡಿದ್ರೆ ನಾಳೆಕ ಬಾವುಟನವೇ ಮತ್ತೆ ಕೈಗೆ ಏರ್ಬಂಡ್ ತಕೋಮ್ಮ ಅಪ್ಪನ ಕೇಳೋ. ಇದು ಅಪ್ಪನ ಅವನು ಕೇಳೋ ಅನ್ಕ ಬಂದೆ. ನಾನೇ ಅವನ್ನೆಲ್ಲ ನೋಡಿ 1 ರೂಪಾಯಿ ಕೇಳಬಾರ್ದು ಅಂತೇಳಿ ಸುಮ್ಮನದೀನಿ. ನೀವ್ಯಾಕ್ರಿ ಹಿಂಗ ಆಡ್ತೀರಾ? ನಮ್ಮಪ್ಪ ನಮ್ಮವನ ಕಷ್ಟ ನೋಡಿ. ಅದೇನೋ ಗೊತ್ತಿಲ್ಲ, ನಮ್ಮ ಅಕ್ಕನ ಮುಖ ನೋಡ್ತಿದ್ರೆ ಕೆಟ್ಟ ಕೋಪ ಬರುತ್ತೆ. ಆದರೂ ತಡ್ಕೋಬೇಕು. ಹೆಂಗೆ ನೋಡ್ತಾಳೆ ನೋಡು. ಒಬ್ರು ಕಷ್ಟ ಅಂದರೆ ಸ್ಪಂದಿಸಲ್ಲ, ಏನಿಲ್ಲ. ಇವಳಿಗೆ ಒಂದು ದೊಡ್ಡ ರೋಗ ಗೊತ್ತಂದ್ರೆ ಹೆಂಗೆ? ನಮ್ಮ ಬಾವ ಗೌರ್ಮೆಂಟ್ ಕೆಲಸದಲ್ಲಿ ಅದಾರ ಅಂತೇಳಿ ಏನು ದಿಮಾಗ್ ಕಲ್ಲಾಡ್ತಾಳೆ ಗೊತ್ತೇನ ಐಕಿತ್ತ? ಏನಲ್ಲ ಇರೋವತ್ತ ಒಬ್ಬೊಬ್ಬನೇ ಒಳಗೆ ಬೈಕತ್ತಿದ್ದಿ. ನಡಿ ಮನೆ ಅಕ್ಕ. ಈಗ ಇಲ್ಲಂತೆ ಅಪ್ಪಂಗೆ ಹೇಳೋಮಂತ. ನಡಿ, ನಂಗೆ ಕೆಲಸ ಏನು ನಡೀರಿ. ನೀನು ರಜಾ ಹಾಕಿದಲ್ಲ, ಇವತ್ತು ಕೆಲ್ಸಕ್ಕೆ ಬರ್ತೀನಿ ಅಂತನ್ನ. ಇವಾಗ ಬಿಡು ಸಂಜೆ ಆಗ್ಬಿಟ್ಟದೆ. ಅಲ್ಲಿಗೋಗಿ ಅಲ್ಲಿ ಬಂದು ಸಂಜೆ ಆಗ್ಬಿಟ್ಟದೆ. ನಾಳೆಕಂತೂ ಹೋಗ್ಲೇಬೇಕಪ್ಪ ನೀನು. ಅಯ್ಯೋ ಹೋಗ್ತೀನಿ ಬಿಡ ತಾಯಿ, ಯಾಕೆ ಹಂಗೆ ಆಡ್ತಿ? ಏನು ರೊಕ್ಕಕ್ಕೆ ಉಟ್ಬಿಟ್ಟು ಇನ್ನೇನೋ ಥರ ಆಡ್ತೀಯಲ್ಲ. ಒಂದು ಕಷ್ಟಕ್ಕೆ ಸ್ಪಂದಿಸು, ಉದ್ಧಾರ ಆಗ್ತೀವಂತೆ. ಅದನ್ನು ಬಿಟ್ಟು ಈ ಥರ ಮಾತಾಡಿದ್ರೆ ನಾವು ನಮ್ಮ ಮಕ್ಳು ಕಲ್ಸೋದು ಏನೈತೆ ಹೇಳು? ಸುಮ್ಮನೆ ನಿಂತ್ಕ. ಯವ್ವ ನೋಡ್ದ ನನ್ನ ತಮ್ಮ ಲವ್ ಮ್ಯಾರೇಜ್ ಆದ ತಕ್ಷಣ ಮೊದಲು ಹೆಂಗಿತ್ತು ಭಯ? ನನ್ನ ತಮ್ಮ ಎಲ್ಲಿ ಹೊಡೆದು ಬಿಡ್ತಾನೆ, ಎಲ್ಲಿ ಬೊಯ್ದು ಬಿಡ್ತಾನೆ, ಅಕ್ಕನ ಪರವಾಗಿ ನಿಲ್ತಾನೆ ಅಂತಿದ್ರು. ಇವಾಗ ನೋಡ್ದ ತಮ್ಮ ಒಂಚೂರು ಲವ್ ಮ್ಯಾರೇಜ್ ಆದ ತಕ್ಷಣ ನೀವು ಯಾವ ಥರ ಮಾತಾಡ್ತೀರಿ? ಹಿಂಗೆ ಜೀವನ ಅನ್ನೋದು. ಅಯ್ಯೋ ನಮ್ಮನೆ ತುತ್ತನ ಆಡ್ಕೊಂಡು ನೀವು ಒಂಚೂರು ಹೆಚ್ಕೊಂಡ್ಬಿಡ್ತೀರಿ. ಅಲ್ಲ ಕಣವ ತಾಯಿ, ಚಂದ್ರಿಕಾ ಅದು ಹೆಂಗೆ ಜೀವನ ಮಾಡ್ತಿದ್ಯೋ ಈಕೆ ಜೊತೆಕ್ಕ. ಬಂದು ಒಂದು ಮಾತಂತಾಳೆ ಹಿಂಗೆ ಬಿಡ್ತಾಳೆ. ಅದು ಹೆಂಗಿದೆಯೋ ಇವ್ ರೊಟ್ಟಿ ಹಾಕ ನಾನಂತೂ ಕಾಣಿಕವ ಹೆಂಗೆ ಆಡ್ತಾಳೆ ನೋಡು. ಎದ್ದೆದ್ರಿಗೆ ಎಲ್ಲನೂ ಕೇಳಿಸ್ಕೊಂಡು ಸಪ್ಪಕ್ಕೆ ತಲೆ ತೆಗೆಸ್ಕೊಂಡು ನಿಂತಿಯಲ್ಲ, ಯಾಕೆ? ಏನಂತೆ ಮಾಡೋದು ಇವಾಗ? ಅತ್ತೆ ಇದು ನಾನು ಹಿಂಗ್ ಕಾಟ ಕೊಡ್ತಾಳೆ ಅಂದ್ಬಿಟ್ಟು ಅಪ್ಪನ ಮನೆಗೆ ಹೋಗಕ್ಕೆ. ಅಪ್ಪನ ಮನೆಯಾಗೂ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳಿಲ್ಲ. ಗಂಡನ ಮನೆಯಾಗ ಇರು ಅನ್ನಕ್ಕೆ, ಗಂಡನ್ ಬಿಟ್ಟು ಎಲ್ಲಾರು ದೂರ ಅನ್ನಕ್ಕೆ ಗಂಡ ಪಾಪ ಪ್ರೀತಿಯಿಂದ ನೋಡ್ಕೊಂತಾನೆ. ನಾನು ಯಾಕೆ ಹೋಗ್ಬೇಕು ಹೇಳು? ಇವಳು ಒಬ್ಬಾಕಿಯಿಂದ ನಾವೆಲ್ಲ ನೋದಿದ್ದು ಸುಮ್ಮನೆ ಆಗಕ್ಕೆ ನಾವೇನು ಬೆನ್ನ ಗುಟ್ಟಿವಲ್ಲ. ಆಕೆಗೂ ಅರ್ಥ ಆಗುತ್ತೆ ಒಂದಲ್ಲ ಒಂದಿನ. ನಾವು ಸವರ್ಸ್ಕೊಂಡು ಹೋಗ್ಬೇಕಲ್ವಾ? ಯಾಕೆ? ನೀನು ಹೇಳ್ತಿರೋದು ಕರೆ ಐತೆ ಕಣೆ. ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲನೂ ಸೌರ್ಸ್ಕೋಬೇಕು. ಏನು ಮಾಡೋಕ್ಕಾಗಿಲ್ಲ. ಹೆಣ್ಮಕ್ಳನ್ನೇ ಬರೋನೇ ಅಷ್ಟು. ಎಲ್ಲ ಕಡೆ ಸೌರ್ಸ್ಕ ಅಲ್ಲಿ ಸೌರ್ಸ್ಕ ಇಲ್ಲಿ ಸೌರ್ಸ್ಕ, ಅವ್ರಂಗಂದ್ರೆ ಸೌರ್ಸ್ಕ, ಇವ್ರು ಹಿಂಗಂದ್ರೆ ಸೌರ್ಸ್ಕ. ಬಡ ಅಂತ ಮಾತಾಡಿ ಬೈತಾರಲ್ಲ, ಅವ್ರಿಗೇನು ಏಜ್ ಜಾಸ್ತಿ ಕಣೆ. ಅವರೇ ಉದ್ಧಾರ ಆಗ್ತಾರೆ. ನಾವು ಅಯ್ಯೋ ಬಿಡು ಹೊತ್ತಾಗ ಯಾಕೆ ಮಾತಾಡಬೇಕು ಅಂತ ಸೌರ್ಸ್ಕೊತೀವಲ್ಲ, ನಾವೇ ಸ್ವಲ್ಪ ಕೆಟ್ಟವ್ರಂಗೆ ಕಾಣಿಸ್ತೀವಿ. ಏನು ಮಾಡೋಕ್ಕಾಗಿಲ್ಲ. ಹುಷಾರಾಗಿರು ತಾಯಿ. ಅವಳು ನೋಡ್ದೆ ಹೆಂಗೈತೆ ತುರಂಕರದ್ದು ಬುದ್ಧಿ ಒಟ ಅಂತಾಳೆ ಜೋರಾಗಿ. ಏನಮ್ಮಿ ಗುಸು ಅಂತ ಮಾತಾಡ್ತಿರೋದು? ಬಾ ಅಂತಂದಿದ್ದು ಒಂದಿನ ಕೆಲಸ ಹಾಕಿ ಕರೆಸ್ದಂಗೆ ಐತಲ್ಲ ತಾಯಿ ನೀನು. ನಿನ್ನ
ಗಂಡ ಮಕ್ಕಳ ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸು ಮನೆ ಮಾರ್ತೀನಿ ಅಂತೆಲ್ಲ ಯಾರು ತಗೋರು ಬೇರೆಯವ್ರಿಗೆ ಯಾರಿಗಾರು ಮಾರ್ಕ ಇಲ್ಲ ಅಂದ್ರೆ ನಮ್ಮ ಅಪ್ಪನ ಚೆನ್ನಾಗೈತಂತೆ ಮನೆ ಏನು ನೋಡ್ಬರಮ್ಮ ಅಂತ ಅಂದ. ಬಿಡು ನಮ್ದು ಗುಡಿಸ್ಲು ಮನೆನೇ ಬೇಸೈತಿ, ಚೆನ್ನಾಗೈತಿ, ಚಿಕ್ಕದಾಗಿದ್ರು ಚೊಕ್ಕೋಗಿ. ಇಂಥವ್ರಿಗೆಲ್ಲ ಅರಮನೆಗೆ ತಗೊಂಡೋಗಿ ಕೂರಿಸ್ಬಿಟ್ಟು ಏನೂ ಬೇಕಾಗಿಲ್ಲ. ಅಕ್ಕ ನಾನೇನ್ ಗುಸ್ಗುಸ್ ಅಂತ ಮಾತಾಡ್ತಿಲ್ಲಕ್ಕ. ನಡೀರಿ ಹೋಗೋಣವಂತೆ. ಈಗ ಮನೆ ನೋಡೋದಿಲ್ಲ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ. ನಡೀರಿ ಅಕ್ಕ ಹೋಗೋಣಂತೆ. ನಮ್ಮನೆ ಚೆನ್ನಾಗೈತೆ ನಮ್ಗೆ. ಮಳ್ಳಿ ಮಂಚ ಕಾಲಿಷ್ಟ ಅಂದ್ರೆ 3 ಮತ್ತಂತೀರಂತ ಹಂಗಾಯ್ತು ನಿಂದು. ಮಂಗಿದಂಗಿದಿ ಹೆಂಗೆ ಮಾತಾಡ್ತಿ ನೋಡ. ಯವ್ವ ನಿನ್ನ ಮಾತ್ಕ ಒಂದು 50 ಜನ ಬೆಳೆಸ್ಕೊಬಿಡ್ತಿ ಬಿಡತ್ತಾಯಿ. ಹಂಗಂತೆ ಹಿಂಗಂತೆ ಹಿಂಗೆ ಹಂಗ ಅನ್ಕೊಂಡು ನಡಿ. ನಾವ್ ಹೆಣ್ಮಕ್ಳು ಲವ್ ಮಾಡಿ ಮದುವೆ ಆಗ್ಬಿಟ್ರೆ ಈ ಕಡೆ ಗಂಡ ಮನೆಯಾಗೂ ಇರಕ್ಕಾಗಲ್ಲ, ಈ ಕಡೆ ಅಪ್ಪನ ಮನೆಯಾಗೂ ಇರಕ್ಕಾಗಲ್ಲ. ಎಲ್ಲಾರು ಹೋಗೋಣ ಅಂದ್ರೆ ನನ್ ಗಂಡ ಚೆನ್ನಾಗಿ ನೋಡ್ಕೊಂತಾನಲ್ಲ ಅಂತ. ಇಲ್ಲಪ್ಪ ಗಂಡ ಮನೆಯಾಗೆ ಸಾಯೋಣ ಅಂದ್ರೆ ನಮ್ಮ ಅಪ್ಪನ ಅಮ್ಮನಿಗೆ ಒಳ್ಳೆ ಹೆಸರು ಸಿಗುತ್ತೆ ಅಂತ. ಇಲ್ಲಪ್ಪ ನಮ್ಮ ಅಪ್ಪನ ಅಮ್ಮನ ಮನೆಗೆ ಹೊಂಟು ಬಿಡೋಣ ಅಂದ್ರೆ ನನ್ ಗಂಡನ ಕೆಟ್ಟ ಹೆಸರು. ಎಲ್ಲಿ ಅಂತ ಹೋಗೋದು, ಯಾವ ಕಡೆ ಅಂತ ಹೋಗೋದು, ಎಲ್ಲ ಕಡೆನೂ ಇದೇ ಆಗ್ಬಿಟ್ಟಿದೆ. ಈ ಲವ್ ಮ್ಯಾರೇಜ್ ಬೇಡಪ್ಪ ಬೇಡ. ಲವ್ ಮ್ಯಾರೇಜ್ ಅಂತಲ್ಲ, ಅರೇಂಜ್ ಮ್ಯಾರೇಜ್ ಆದವ್ರ ಕಥೆನೂ ಇಷ್ಟೇ ಆಗೈತೆ. ಅಪ್ಪಯ್ಯ ಎದ್ದೇಳಪ್ಪಯ್ಯ, ಅಪ್ಪಯ್ಯ ಎಲ್ಲ ಹುಡುಗರು ಸಾಲಕ್ಕ ಹಂಗೋಗ್ತಾರೆ ಹಿಂಗೋಗ್ತಾರೆ, ನೀನು ಇಲ್ದಂಗ ಹೋಗ್ಬೇಕು. ಹೇಳಪ್ಪಯ್ಯ ಎದ್ದೇಳಪ್ಪಯ್ಯ. ಅಯ್ಯೋ ಮಗನೇ, ಅಂಥ ಪರಿಸ್ಥಿತಿ ಬಂತು. ನಿಮ್ಮಪ್ಪನ ಎದಳ್ಸ್ಕೊಂಡು ಅಯ್ಯೋ ನಾನು ದುಡ್ದಿದ್ನು ಸುಧಾ ಕಿತ್ಕೊಂಡು ಅದು ಇದು ಮಾಡ್ಕೊಂತಾನೆ. ಅಯ್ಯಮ್ಮ ಮುತ್ಕಿದ್ರಾರು ಕೊಡೋಳು, ಪಾಪ ಅವಳು ತವೇ ರೊಕ್ಕಿಲ್ಲಂತೆ. ಅಯ್ಯೋ ಇಲ್ಲಕ್ಕಂತ. ಅಯ್ಯೋ ನನ್ನ ತಕ್ಕ 1 ರೂಪಾಯಿ ಇಲ್ಲ, ನನ್ನ ಚಸ್ಮಾ ತಕ್ಕಕ್ಕೆ 1800 ರೂಪಾಯಿ ಕೊಟ್ನಲ್ಲ ಅಂತ ಅಂತಾಳ. ಪಾಪ ಎಲ್ಲನೂ ತಗೊಂಡೋಗಿ ಕುಡ್ದು ಬಂದ. ಈ ನನ್ನ ಮಗ ಕುಡ್ದು ಬಂದ. ಏನು ಮಾಡ್ತಿ? ನೀನು ಅಳ್ಬೇಡವ್ವ, ನೀನು ಅಳ್ಬೇಡ. ನಾನು ಸಾಲಕ್ಕೆ ಹೋಗಕ್ಕಿಲ್ಲ, ನಂಗೇನು ಬೇಡ. ನಂಗೆ ಏರ್ಬಂಡು ಬಾವುಟ ಏನು ಬೇಡಕ್ಕವ್ವ, ನಾನು ಹೋಗಕ್ಕಿಲ್ಲ. ಅಪ್ಪಂಗೆ ಹುಷಾರಿಲ್ಲ, ನಾ ಇಲ್ಲ ಇದು ನೋಡ್ಕೊಂತೀನಿ. ನಾನು ಯಾವ ಸಾಲಕ್ಕೆ ಹೋಗಕ್ಕಿಲ್ಲ, ಏನೂ ಇಲ್ಲ. ಈಗ ಅಪ್ಪಯ್ಯ ಕುಡಿತಾನೆ, ಈಗ ಎಲ್ಲ ಹುಡುಗರು ಹಾಕೊಂಬರ್ತಾರೆ ಅಂದ್ಬಿಟ್ಟು ನಾವು ಹಾಕೊಂಡು ಹೋಗೋದು ಸರಿ ಕಾಣಕ್ಕಿಲ್ಲ. ನಾವು ಹೋದ್ರೆ ತಾನೇ ಹಾಕೊಂಡು ಹೋಗ್ಬೇಕು ಅನ್ಸೋದು. ನಾನು ಹೋಗಕ್ಕಿಲ್ಲ ಕಣವಯ್ಯ, ಹೋಗಕ್ಕಿಲ್ಲ. ನಂಗೆ ಬೇಡ, ನಂಗೆ ಯಾವ ಸ್ಕೂಲು ಬೇಡ, ಏನು ಬೇಡ. ನಾನು ನಾಳಿದ್ದು ಹೋಗ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ ಆದ್ಮೇಲೆ ನಾಳಿದ್ದು ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯಾಗ ತಿನ್ನಕ ಇಟ್ಗ ಬಟ್ಗ ಬರೇ ಇರ್ತಿತ್ತು. ಅಂಥ ಟೈಮಾಗ ನಮ್ಮ ಮಕ್ಕಳು ಬಂದು ಪಾವಟ ತಗೊಡಮ್ಮ, ಕೈಗೆ ಏರ್ ಬ್ಯಾಂಡ್ ತಗೊಡಮ್ಮ ಅಂತಂದ್ರೆ ಎಲ್ಲಿಂದಪ್ಪ ತಗೊಡೋದು? 1 ರೂಪಾಯಿ ಎಲ್ಲಿಂದಪ್ಪ ಉಳಿಸೋದು? ನನಗೆ ಬೇಜಾರಾಗ್ಬಿಟ್ಟದೆ ನೋಡ್ರಿ. ಇಂಥ ಪರಿಸ್ಥಿತಿ ಯಾರ್ಯಾರು ಅನುಭವಿಸಿದ್ದೀರಾ ನಿಮ್ಮ ಅವ್ರ ಮನೇಲಿ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಅವಾಗ ಪಾಪ ನಮ್ಮಮ್ಮನ ತುಂಬ ಕಷ್ಟಪಟ್ಟಿದ್ದಾಳೆ. ನಾನು ಅದ್ರ ಬಗ್ಗೆನೇ ಇಟ್ಕೊಂಡು ನಮ್ಮಪ್ಪ ಕುಡ್ದು ಬಂದ್ರು, ನಮ್ಮಪ್ಪ 1 ತಿಂಗಳು ಇಲ್ಲ ಅಂದ್ರೂ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಗೊತ್ತಾ ನಮ್ಮಮ್ಮ. ನಂಗೆ ಆ ಪ್ರೀತಿ ವಿಶ್ವಾಸ ಸಾಕು. ನಮ್ಮ 3 ಜನ ಮಕ್ಳಿಗೂ 1 ದಿನ ಹೊರಗೆ ಬರ್ಸಿಲ್ಲ. ಹಳೆ ಕಾಲದವ್ರಂಗೆ ನೋಡ್ಕೊಂಡಿಲ್ಲ, ಈಗಿನ ಜನ್ರೇಷನ್ ಹಂಗೆ ನೋಡ್ಕೊಂಡಿದ್ದಾರೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.